Good evening, students. Welcome back to the Maths Online Vidya Shakti class. Today we are going to learn about understanding the quadrilaterals. So last class we have learned about already understanding the quadrilaterals. ಸ್ವಲ್ಪ ನಾನು ಏನ್ ಮಾಡ್ತೇನೆ ಈಗ ಸ್ವಲ್ಪ ರಿವಿಷನ್ ಅನ್ನ ಮಾಡ್ತೇನೆ. ಹೌದಾ? ಸೊ ಹಾಗಾದ್ರೆ ಯಾವ ಪಾಠ ಹೇಳಿರೋದು? ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಾಡ್ರಿಲ್ಯಾಟ್ರಲ್ಸ್. ಚತುರ್ಭುಜಗಳ ಪರಿಚಯ. ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಾಡ್ರಿಲ್ಯಾಟ್ರಲ್. ಹೌದಾ? ಕ್ವಾಡ್ರಿಲ್ಯಾಟ್ರಲ್. ಹೌದಾ? ಸೊ ಇದು ಚತುರ್ಭುಜಗಳ ಪರಿಚಯ ಅನ್ನುವ ಒಂದು ಟಾಪಿಕ್ ಅನ್ನ ನಾನು ಲಾಸ್ಟ್ ಕ್ಲಾಸ್ ಒಳಗ ಸ್ಟಾರ್ಟ್ ಮಾಡಿದ್ದೆ. ಸೊ ಅದ್ರೊಳಗ ಲಾಸ್ಟ್ ಕ್ಲಾಸ್ ಒಳಗ ನಾನು ಏನನ್ನ ಸ್ಟಾರ್ಟ್ ಮಾಡಿದ್ದೆ ಹೇಳ್ರಿ? ಯಾವುದೋ ಒಂದು ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೆ ಅಂದ್ರ ಪಾಲಿಗಾನ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಕ್ವಾಡ್ರಿಲ್ಯಾಟ್ರಲ್ಸ್ ಒಳಗ ನಮಗ ಪಾಲಿಗಾನ್ಸ್ ಮೀನ್ಸ್ ಬಹುಭುಜ. ಅದೇನಾಗಿರ್ತೈತೆ ಹೇಳ್ರಿ? ಅ ಸಿಂಪಲ್ ಕ್ಲೋಸ್ಡ್ ಕರ್ವ್ ಮೇಡ್ ಅಪ್ ಆಫ್ ಓನ್ಲಿ ಲೈನ್ ಸೆಗ್ಮೆಂಟ್ ಈಸ್ ಕಾಲ್ಡ್ ಪಾಲಿಗಾನ್ಸ್ ಅಂತ ಕರಿತೀವಿ. ಹೌದಾ? ಒಂದು ಸಿಂಪಲ್ ಯಾವುದೋ ರೀತಿಯಿಂದ ಒಂದು ಏನಂತಾರ ಲೈನ್ ಸೆಗ್ಮೆಂಟ್ ದಿಂದ ಒಂದು ರಚನೆ ಆದಂತ ಒಂದು ಆಕೃತಿಗೆ ಅಥವಾ ಇಮೇಜಸ್ ಗೆ ನಾವು ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಪಾಲಿಗಾನ್ಸ್ ಅಂತ ಕರಿತೀವಿ. ಲೈನ್ ಸೆಗ್ಮೆಂಟ್ ಮೀನ್ಸ್, ಹೌದಾ, ನಮ್ಗೀಗ ಲೈನ್ ಅಂದ್ರೆ ಯಾವುದೇ ಒಂದು ಈ ರೀತಿ ಲೈನ್ ಅಲ್ಲ. ಲೈನ್ ಸೆಗ್ಮೆಂಟ್ ಅಂದ್ರ ರೇಖಾಖಂಡ. ಹೌದಾ? ಸೊ ಆ ರೇಖಾಖಂಡದಿಂದ ನಾವು ಯಾವುದೇ ರೀತಿಯಿಂದ ಇಲ್ಲಿ ಫಸ್ಟ್ ಪಾಯಿಂಟ್ ನಿಂದ ಸ್ಟಾರ್ಟ್ ಮಾಡಿ ಆಮೇಲೆ ನಾನು ಎಲ್ಲೋ ಹೋಗಿ ಈ ರೀತಿ, ಹೌದಾ, ಮತ್ತೆ ಫಸ್ಟ್ ಪಾಯಿಂಟ್ ನಿಂದ ಸ್ಟಾರ್ಟ್ ಮಾಡಿ ಅದೇ ಪಾಯಿಂಟ್ ಗೆ ಹೋಗಿ ಅದನ್ನ ಸೇರ್ಸೋದಕ್ಕ ನಾವೇನಂತ ಕರಿತೀವಿ? ಪಾಲಿಗಾನ್ಸ್ ಅಂತ ಕರಿತೀವಿ. ಅಥವಾ ಕನ್ನಡ ಒಳಗ ಬಹುಭುಜಗಳು ಅಂತ ಕರಿತೀವಿ, ಪಾಲಿಗಾನ್ಸ್. ಸೊ ಅದರೊಳಗೆ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಹೇಳಿದ್ದೆ ಅಂತಂದ್ರ ಕಾನ್ವೆಕ್ಸ್ ಪಾಲಿಗಾನ್ಸ್, ಕಾನ್ಕೇವ್ ಪಾಲಿಗಾನ್ಸ್ ಅಂತ ಹೇಳಿದ್ದೆ. ಸೊ ಅದಕ್ಕೆ ಎಕ್ಸಾಂಪಲ್ ನಿಮಗ ಸೈನ್ಸ್ ರಿಲೇಟೆಡ್ ಇದ್ದಂತ ಯಾವ್ದು ಹೇಳ್ರಿ? ಯಾವ್ದನ್ನ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು? ಕಾನ್ವೆಕ್ಸ್ ಲೆನ್ಸ್. ಹೌದಾ? ಅದೇ ರೀತಿ ಕಾನ್ಕೇವ್ ಲೆನ್ಸ್ ಅನ್ನ ಕೊಟ್ಟಿದ್ದೆ ಎಕ್ಸಾಂಪಲ್. ಹೌದಾ? ಸೊ ಇಲ್ಲಿ ಕಾನ್ವೆಕ್ಸ್ ಅಂದ್ರೆ ಈ ರೀತಿ ಸೈಡ್ ಹೊರಗೆಲ್ಲ ಬರ್ತಾವು. ಹೌದಾ? ಈ ರೀತಿ ಹೊರಗೆ ಬರ್ತೈತಲ್ಲ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಕಾನ್ವೆಕ್ಸ್ ಪಾಲಿಗಾನ್ಸ್ ಅಂತ ಕರಿತೀವಿ. ಸ್ವಲ್ಪ ಈ ರೀತಿ ಒಳಗ್ ಬಂತು ಅಂದ್ರೆ ನಾವೇನಂತ ಕರಿತೀವಿ? ಅದಕ್ಕೆ ಕಾನ್ಕೇವ್ ಪಾಲಿಗಾನ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಒಂದಿಷ್ಟು ಎಕ್ಸಾಂಪಲ್ ಕೂಡ ನಾನು ನಿಮ್ಗೆ ಸಿಮ್ಯುಲೇಷನ್ ಮುಖಾಂತರ ತೋರಿಸಿದ್ದೆ. ಹೌದಾ? ಸೊ ಅದೇನಾಗ್ತಿತ್ತು? ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ಒಳಗ್ ಹೋಗ್ತಾ ಇತ್ತು. ಹೌದಾ? ಸೊ ಈ ರೀತಿ ಇತ್ತಂದ್ರ, ಹೌದಾ, ಕಾಣಿಸ್ತಾ ಇದೆ? ಇದು ನಮ್ಗೆ ಯಾವ್ದಕ್ಕ ಎಕ್ಸಾಂಪಲ್ ಅಂದ್ರ ಕಾನ್ಕೇವ್ ಪಾಲಿಗಾನ್ಸ್ ಗೆ ಇದು ಎಕ್ಸಾಂಪಲ್, ಇದು ಕಾನ್ವೆಕ್ಸ್ ಪಾಲಿಗಾನ್ಸ್ ಗೆ ಇದು ಎಕ್ಸಾಂಪಲ್. ಹೌದಾ? ನೆಕ್ಸ್ಟ್ ಮತ್ತೆ ಯಾವ್ದನ್ನ ಇದನ್ ಮಾಡಿದ್ದೆ ನಾನು ಡಿಸ್ಕಸ್ ಮಾಡಿದ್ದೆ? ಪಾಲಿನಾಮಿಯಲ್ಸ್ ಟೈಪ್ಸ್ ಗಳನ್ನ ಯೂಸ್ ಮಾಡಿ ಕಲಿಸಿದ್ದೆ. ಹೌದಾ? ಸೊ ಯಾವುವು? ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ಪಾಲಿಗಾನ್ಸ್. ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ಪಾಲಿಗಾನ್ಸ್. ಹೌದಾ? ಸೊ ರೆಗ್ಯುಲರ್ ಮತ್ತು ಇರ್ರೆಗ್ಯುಲರ್ ಪಾಲಿಗಾನ್ಸ್ ಅಂದ್ರೆ ಏನಂದ್ರ ಈಸ್ ಬೋತ್ ಇಕ್ವಿಯಾಂಗ್ಯುಲರ್ ಅಂಡ್ ಇಕ್ವಿಲ್ಯಾಟ್ರಲ್ ಅಂತ ಇದೆ. ಹೌದಾ? ಅಂದ್ರಲ್ಲಿ ಏನಾಗಿದೆ ನಮಗ? ಅದರದ ಸೈಡ್ಸ್ ಈಕ್ವಲ್, ಆಂಗಲ್ಸ್ ಗಳು ಈಕ್ವಲ್ ಇದ್ವು ಅಂದ್ರ ಅದಕ್ಕ ರೆಗ್ಯುಲರ್ ಪಾಲಿಗಾನ್ಸ್ ಅಂತ ಕರಿತೀವಿ ಅಥವಾ ನಿಯಮಿತ ಬಹುಭುಜ ಅಂತ ಕರಿತೀವಿ ಕನ್ನಡ ಒಳಗ. ಹೌದಾ? ಒಂದ್ ಯಾವ್ದೋ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ. ಹೌದಾ? ಕರೆಕ್ಟಾ? ಸೊ ಇವು ಏನಾಗತ್ ನಮಗಿಲ್ಲೇ ಒಂದು ತ್ರಿಭುಜ ಅಂತ ತಗೊಳ್ಳಿ. ಹೌದಾ? ಅಥವಾ ಇಲ್ಲೇ ನಾನು ಚೌಕವನ್ನ ತಗೋತೇನೆ. ಹೌದಾ? ಸ್ಕ್ವೇರ್ ಅನ್ನ ತಗೋತೇನೆ. ಹೌದಾ? ಸೊ ಇಲ್ಲಿ ಏನಾಯ್ತು ನನಗೆ? ಇದು ಎ ಬಿ ಸಿ ಅಂತ ತಗೊಂಡೆ. ಇದನ್ನ ಎ ಬಿ ಸಿ ಡಿ ಅಂತ ತಗೊಂಡೆ. ಹೌದಾ? ಸೊ ಇಲ್ಲಿ ಏನಾಗಿದೆ ನನಗ? ಇಲ್ಲಿ ಆಂಗಲ್ಸ್ ಗಳು ಕೂಡ ನಮಗ ಈಕ್ವಲ್ ಆಗಿದೆ. ಹೌದಾ? ಅದೇ ರೀತಿ ಸೈಡ್ ಗಳು ಕೂಡ ನಮಗ ಈಕ್ವಲ್ ಆಗಿದ್ದಾವ್. ಈ ರೀತಿ ಸಿಂಬಾಲ್ ಗಳಿತ್ತಂದ್ರ ನಾವ್ ಅದನ್ನ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಸೈಡ್ ಅಂತ ಹೇಳ್ತೀವಿ. ಹೌದಾ? ಸೊ ಅದೇ ರೀತಿ ಇಲ್ಲೇ ನನಗ ಆಂಗಲ್ಸ್ ಗಳು ಕೂಡ ಇಲ್ಲೇ ಸೇಮ್ ಇದಾವ್. ಹೌದಾ? ಆಂಗಲ್ಸ್, ಸ್ಕ್ವೇರ್ ಆಂಗಲ್ಸ್ ಏನಿರ್ತೈತಿ ಯಾವಾಗಿದ್ರು 90 ಡಿಗ್ರಿ ಇರ್ತೈತಿ. ಅದ್ರ ಜೊತೆಗೆ ಸೈಡ್ಸ್ ಗಳು ಕೂಡ ನಮ್ಗ ಈಕ್ವಲ್ ಆಗಿದೆ. ಹಾಗಾದ್ರೆ ಇವೆರಡು ಡಯಾಗ್ರಾಮ್ಸ್ ಗಳು ಯಾವ್ದಕ್ಕೆ ಎಕ್ಸಾಂಪಲ್ಸ್ ನಮ್ಗೆ ಹೇಳ್ರಿ? ರೆಗ್ಯುಲರ್ ಪಾಲಿನಾಮಿಯಲ್ಸ್ ಗೆ
ಪಾಲಿಗಾನ್ಸ್ಗೆ ನಮ್ಗೆ ಏನಾಗತ್ತ ಎಕ್ಸಾಂಪಲ್ ಆಗತ್ತ ಅಂದ್ರ ನಿಯಮಿತ ಬಹುಭುಜಕ ನಿಮ್ಗೆ ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಅದರದ್ದು ಸಿಮ್ಯುಲೇಷನ್ ಅನ್ನ ತೋರಿಸಿದ್ದೆ, ಜಸ್ಟ್ ರಿವಿಷನ್ ಅನ್ನ ಮಾಡ್ತಾ ಇದ್ದೀನಿ. ಹೌದಾ? ಸೊ ಇದೇನಾಯ್ತು ಹೇಳ್ರಿ, ರೆಗ್ಯುಲರ್ ಪಾಲಿಗಾನ್ಸ್ ಅಂದ್ರೆ ಏನಾಗತ್ತೆ ಹೇಳ್ರಿ, ಈಸ್ ಬೋತ್ ಇಕ್ವಿ ಆಂಗ್ಯುಲರ್ ಅಂಡ್ ಇಕ್ವಿ ಲ್ಯಾಟ್ರಲ್. ಅಂದ್ರ ಕೋನಗಳನ್ನು ಸೇಮ್ ಇರಬೇಕು, ಅದ್ರ ಜೊತೆಗೆ ಬಾಹುಗಳು ಸೇಮ್ ಇತ್ತು ಅಂದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ, ರೆಗ್ಯುಲರ್ ಪಾಲಿಗಾನ್ಸ್ ಅಂತ ಕರಿತೇವಿ. ಹೌದಾ? ಸೊ ಇದನ್ನ ನಾನು ಇವ ಎರಡು ಆಕೃತಿಗಳನ್ನ ಇಟ್ಕೊಂಡು ನಿಮಗೆ ಇರ್ರೆಗ್ಯುಲರ್ ಪಾಲಿಗಾನ್ಸ್ಗೆ ಒಂದು ಎಕ್ಸಾಂಪಲ್ ಅನ್ನ ತೋರಿಸ್ತೇನೆ. ಹೌದಾ? ಸೊ ಇದು ಕೂಡ ನಮ್ಗೆ ಟ್ರಯಾಂಗಲ್, ಬಟ್ ನಾನು ಇನ್ನೊಂದು ಹೇಳ್ತೇನೆ ನೋಡ್ರಿ ಇಲ್ಲಿ. ಹೌದಾ? ಹೌದಾ? ಇದಕ್ಕ ಪಿ ಕ್ಯೂ ಆರ್ ಅಂತ ಕೊಟ್ಟೆ, ಬಟ್ ಇದನ್ನ ಡೈಗ್ರಾಮ್ ಅನ್ನ ನೋಡುತ್ತಲೇ ನಿಮಗೆ ಗೊತ್ತಾಗ್ಬೇಕು ಯಾವ್ದಿದು, ಇದು ಯಾವ ಆಂಗಲ್ ಹೇಳ್ರಿ, ಇದು ಯಾವ ಟ್ರಯಾಂಗಲ್ ಅಂದ್ರ ರೈಟ್ ಆಂಗಲ್ ಟ್ರಯಾಂಗಲ್, ಅಂದ್ರ ಲಂಬ ಕೋನ ತ್ರಿಭುಜ ಇದೆ ಇದು. ಹೌದಾ? ಸೊ ಹಾಗಿದ್ರೆ ನಮ್ಗೆ ಇದು ಏನಾಯ್ತು ಹೇಳ್ರಿ, ಯಾವ್ದಾಯ್ತು ಇದು ಇರ್ರೆಗ್ಯುಲರ್ ಪಾಲಿಗೋನ್ ಆಯ್ತು. ಯಾಕೆ ಹೇಳ್ರಿ, ಇಲ್ಲಿ ಏನಾಗಿದೆ, ಕೋನಗಳೆಲ್ಲಾನು ನಮಗ ಈಕ್ವಲ್ ಆಗಿದೆ, ಆಮೇಲೆ ಸೈಡ್ಸ್ ಗಳು ಕೂಡ ಈಕ್ವಲ್ ಆಗಿದೆ. ಬಟ್ ಇಲ್ಲಿ ಕೋನಗಳು ಇಲ್ಲೇ 90 ಡಿಗ್ರಿ ಇದೆ, ಬಟ್ ಇಲ್ಲೇ ಬೇರೆ ಬೇರೆ ಆಂಗಲ್ ಇದೆ. ಹೌದಾ? ಹಾಗಾದ್ರೆ ಆಂಗಲ್ ಕೂಡ ನಮಗ ಸೇಮ್ ಆಗ್ಲಿಲ್ಲ. ಸೈಡ್ ನೋಡ್ರಿ ಸ್ವಲ್ಪ ಹಂಗೆ ಅಂದಾಜು ನೋಡಿದ್ರು ಇದು ವೇರಿಯೇಷನ್ ಇದೆ. ಹೌದಾ? ಸೊ ಹಾಗಾಗಿ ಇದು ನಮ್ಗೆ ಏನಾಗತ್ತೆ ಹೇಳ್ರಿ, ಇರ್ರೆಗ್ಯುಲರ್ ಪಾಲಿಗಾನ್ಸ್ಗೆ ಎಕ್ಸಾಂಪಲ್, ಇದು ರೆಗ್ಯುಲರ್ ಪಾಲಿಗಾನ್ಸ್ಗೆ ಎಕ್ಸಾಂಪಲ್ಸ್ ಗಳು. ಇವು ನಿಮ್ಗೆ ಏನಾಗ್ತದೆ ಅಂದ್ರೆ ಬಹಳ ಅಂದ್ರೆ ಈ ಟೈಪ್ ನಿಮಗೆ ಜಾಮೆಟ್ರಿ ಟಾಪಿಕ್ ಬಂತಂದ್ರ ಯೂಸ್ವಲಿ ಬಹಳ ಈಸಿ ಟು ಗೆಟ್ ಅ ಮಾರ್ಕ್ಸ್. ಹೌದಾ? ಸೊ ಅಲ್ಲಿ ಏನಾಗ್ತದೆ ಹೇಳ್ರಿ, ಮಾರ್ಕ್ಸ್ ಗಳನ್ನ ಈಸಿಯಾಗಿ ನಾವು ತಗೋಬಹುದು. ಯಾಕಂದ್ರ ಡೈಗ್ರಾಮ್ಸ್ ಗಳ ಮೇಲೇನ ನಮಗ ಸಾಕಷ್ಟು ಕ್ವಶನ್ಸ್ ಗಳನ್ನ ಕೇಳ್ಬಿಟ್ಟಿರ್ತಾರೆ. ಹೌದಾ? ಸೊ ಹಾಗಾಗಿ ಇದೇನಾಯ್ತು, ಇರ್ರೆಗ್ಯುಲರ್ ಆಯ್ತು. ಈಗ ಇದಕ್ ತಕ್ಕ ಹಾಗೆ ನಾನು ಇಲ್ಲೊಂದು ಡೈಗ್ರಾಮ್ ಅನ್ನ ತೆಗಿತೇನೆ ನೋಡ್ರಿ. ಇದೇನ್ ನೋಡ್ರಿ, ಯಾವ ಡೈಗ್ರಾಮ್ ಇದು? ಕ್ಯಾನ್ ಎನಿಬಡಿ ಟೆಲ್ ಮೀ ವಿಚ್ ಟೈಪ್ ಆಫ್ ಡೈಗ್ರಾಮ್ ಇಸ್ ದಿಸ್? ಪಿ ಕ್ಯೂ ಆರ್ ಎಸ್ ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಯ್ತು, ಕಾಣಿಸ್ತಾ ಇದೆ ಇಲ್ಲ? ಸೊ ಇದು ಯಾವ ಡೈಗ್ರಾಮ್ ಹೇಳ್ರಿ, ಇದು ಯಾವ ಡೈಗ್ರಾಮ್ ಅಂದ್ರ ರೆಕ್ಟ್ಯಾಂಗಲ್. ಇದು ಅಂದ್ರ ಆಯತ ಅಂತ ಕರಿತೀವಿ ನಾವು. ಇದು ಸ್ಕ್ವೇರ್ ಆಯ್ತು, ಇದೇನಾಯ್ತು ರೆಕ್ಟ್ಯಾಂಗಲ್ ಅಂತ ಆಯ್ತು. ಕರೆಕ್ಟ್? ಸೊ ಇಲ್ಲಿ ಏನಾಯ್ತು, ಚೌಕ ಸ್ಕ್ವೇರ್ ಒಳಗೆ ಏನಾಯ್ತು, ಎಲ್ಲಾ ಕೋನಗಳು ಸೇಮ್ ಇದ್ವು, ಬಾಹುಗಳು ಅಥವಾ ಸೈಡ್ಸ್ ಗಳು ನಮ್ಗ ಈಕ್ವಲ್ ಇದ್ವು. ಬಟ್ ಇಲ್ಲಿ ಏನಾಗಿದೆ, ಆಂಗಲ್ಸ್ ಗಳು ಸೇಮ್ ಇದಾವ್. ಓಕೆ, ಐ ಅಗ್ರಿ. ಓಕೆ, ಸೊ ಬಟ್ ಇಲ್ಲಿ ಸೈಡ್ಸ್ ಗಳು ಏನಾಗಿದಾವಂದ್ರ ಅಪೋಸಿಟ್ ಸೈಡ್ಸ್ ಗಳು ಅಷ್ಟೇ ಈಕ್ವಲ್ ಅದಾವ್, ಎಲ್ಲಾ ಸೈಡ್ಸ್ ಗಳು ಈಕ್ವಲ್ ಇಲ್ಲ. ಹೌದಾ? ಸೊ ಇದು ಈಕ್ವಲ್ ಇದೆ. ಹೌದಾ? ಜಸ್ಟ್ ನೀವು ಡೈಗ್ರಾಮ್ ಅನ್ನ ನೋಡಿದ್ರೆ ಸಾಕು ಗೊತ್ತಾಗ್ತೈತಿ. ಹೌದಾ? ಆಮೇಲೆ ಇದು ಈಕ್ವಲ್ ಇದೆ. ಕರೆಕ್ಟ್? ಹೌದಾ? ಇದ್ರ ಅರ್ಥ ಇಲ್ಲಿ ಸಿಂಬಾಲ್ ನೋಡ್ರಿ, ನಾನು ಇಲ್ಲೆಲ್ಲ ಒಂದೇ ಲೈನ್ ಹಾಕಿದ್ದೀನಿ, ಬಟ್ ಇಲ್ಲಿ ಏನಾಯ್ತು, ಇಲ್ಲಷ್ಟೇ 1 ಲೈನ್ ಹಾಕಿದೆ, ಇಲ್ಲಷ್ಟೇ 2 ಲೈನ್ ಹಾಕಿದೆ. ಅಂದ್ರ ಅಲ್ಲೇ ಅಪೋಸಿಟ್ ಸೈಡ್ಸ್ ಅಂದ್ರ ಎರಡೆರಡು ಇದು ಲೈನ್ ಸೇಮ್ ಇದೆ ಅಥವಾ ಸೈಡು ಈಕ್ವಲ್ ಆಗಿದೆ, ಇದು ಸೈಡು ಈಕ್ವಲ್ ಆಗಿದೆ ಅಂತ ಅರ್ಥ. ಹಾಗಾಗಿ ಇವೆರಡು ನಮಗೆ ಎದಕ್ಕ ಎಕ್ಸಾಂಪಲ್ ಅದು ಹೇಳ್ರಿ, ಇರ್ರೆಗ್ಯುಲರ್ ಪಾಲಿಗಾನ್ಸ್ಗೆ ಇವು ಎಕ್ಸಾಂಪಲ್ ಅದು, ಇವು ರೆಗ್ಯುಲರ್ ಪಾಲಿಗಾನ್ಸ್ಗೆ ಎಕ್ಸಾಂಪಲ್ ಅದು. ಹೌದಾ? ಸೊ ವಿ ಹ್ಯಾವ್ ಲರ್ನ್ಡ್ ಇನ್ ಅವರ್ ಪ್ರೀವಿಯಸ್ ಕ್ಲಾಸ್ about this regular and irregular polygons. Okay, so let us we move on to exercise 3.1. So 3.1 exercise ಗೆ ಹೋಗೋಣಂತ, ಯಾವ ರೀತಿ ಇದೆ ಏನು ಅಂತ ಹೇಳಿ. ಕರೆಕ್ಟಾ? ಸೊ exercise 3.1 ಅಂತ ಇದೆ. ಹೌದಾ? ಸೊ ಕ್ವಶನ್ ನೋಡ್ರಿ, ಅಲ್ಲಿ ಒಂದಿಷ್ಟು ನಮ್ಗ ಡೈಗ್ರಾಮ್ಸ್ ಗಳನ್ನ ಕೊಟ್ಟಿದಾರ ಅವರು. ಸೊ ಅದ್ರೊಳಗೆ ನಾವ್ ಏನನ್ನ ಕಂಡು ಹಿಡಿಬೇಕಂದ್ರ ಸಿಂಪಲ್ ಕರ್ವ್, ಸಿಂಪಲ್ ಕ್ಲೋಸ್ಡ್ ಕರ್ವ್, ಪಾಲಿಗಾನ್, ಕಾನ್ವೆಕ್ಸ್, ಕಾನ್ಕೇವ್ ಅನ್ನನ್ನ ನಾವು ಕಂಡು ಹಿಡಿಬೇಕು. ಹೌದಾ? ಸೊ ನಾನು ಇಲ್ಲಿ ಏನ್ ಮಾಡ್ತೇನೆ, ಫಸ್ಟ್ ಡೈಗ್ರಾಮ್ ಅನ್ನ ಹಾಕ್ತೇನೆ, ಆದ್ಮೇಲೆ ನಿಮಗೆ ಇಲ್ಲಿ ಯಾವ್ಯಾವ ಅನ್ನೋದನ್ನ ನಾನು ಕರೆಕ್ಟ್ ಆಗಿ ಬರಿತೇನೆ. ಹೌದಾ? ಫಸ್ಟ್ ಏನಿದೆ ನೋಡ್ರಿ, ಇಲ್ಲಿ ಫಸ್ಟ್ ಡೈಗ್ರಾಮ್ ಯಾವ ರೀತಿ ಇದೆ ಅಂದ್ರ ಈ ರೀತಿ ಇದೆ. ಹೌದಾ?
ಫಸ್ಟ್ ಒನ್ನು ಈ ರೀತಿ ಇದೆ, ಸೆಕೆಂಡ್ ಒನ್ನು ಈ ರೀತಿ ಇದೆ, ಆಮೇಲೆ ಥರ್ಡ್ ಒನ್ನು ಈ ರೀತಿ ಇದೆ, ಕರೆಕ್ಟ್. ನೆಕ್ಸ್ಟ್ ಫೋರ್ತ್ ಒನ್ ಈ ರೀತಿ ಇದೆ, ಸ್ಟಾರ್, ಹೌದಾ, ಈ ರೀತಿ ಇದೆ. ಆಮೇಲೆ ಫಿಫ್ತ್ ಒನ್ನು, ಹೌದಾ, ಫಿಫ್ತ್ ಒನ್ನು ಈ ರೀತಿ ಇದೆ. ಆಮೇಲೆ ಸಿಕ್ಸ್ತ್ ಒನ್ ಈ ರೀತಿಯಾಗಿದೆ. ನೆಕ್ಸ್ಟ್ ಸೆವೆಂತ್ ಒನ್ ಈ ರೀತಿ ಬಂದು ಈ ರೀತಿ ಆಗಿದೆ, ಹೌದಾ, ಕರೆಕ್ಟ್. ನೆಕ್ಸ್ಟ್ ಏಡ್ತ್ ಒನ್, ಹೌದಾ. ಇಲ್ಲಿ ಕೊಟ್ಟಿರುವಂತಹ ಒಂದು ಈ 8 ಡೈಗ್ರಾಮ್ ಒಳಗ ನಾವ್ ಏನ್ ಮಾಡ್ಬೇಕು, ಫಸ್ಟ್ ಒನ್ ಅನ್ನ ಯಾವ್ದು ಹೇಳ್ರಿ, ಸಿಂಪಲ್ ಕರ್ವ್ಗಳನ್ನ ಯಾವ್ಯಾವ ಇದಾವ ಅನ್ನೋದನ್ನ ಇದ್ರೊಳಗೆ ನಾವು ಐಡೆಂಟಿಫೈ ಮಾಡ್ಬೇಕು. ಅವರು ಒಂದಿಷ್ಟು ನಮಗೆ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದಾರು. ಸೊ ನಿಮ್ಗ ಇನ್ನೂ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂದ್ರೆ ಇದು ಫಸ್ಟ್ ಒನ್, ಇದು ಸೆಕೆಂಡ್ ಒನ್, ಇದು ಥರ್ಡ್ ಒನ್, ಇದು ಫೋರ್ತ್, ಇದು ಫಿಫ್ತ್, ಇದು ಸಿಕ್ಸ್ತ್, ಸೆವೆಂತ್ ಅಂಡ್ ಏಟ್, ಹೌದಾ. ಇಲ್ಲಿ ನಮಗ ಸಿಂಪಲ್ ಕರ್ವ್ ಅಂದ್ರ ಯಾವ ರೀತಿ ಇದಾವು, ಹೌದಾ, ಸಿಂಪಲ್ ಕರ್ವ್, ಹೌದಾ. ಜಸ್ಟ್ ನಾನು ನಂಬರ್ಸ್ ಗಳನ್ನ ಹೇಳ್ತಾ ಹೇಳ್ತಾ ಹೋಗ್ತೀನಿ, ಹೌದಾ. ಸಿಂಪಲ್ ಕರ್ವ್ ಮೀನ್ಸ್, ಸಿಂಪಲ್ ಕರ್ವ್ ಅಂದ್ರೆ ಏನಾಗತ್ತ ನಮಗ್ ಹೇಳ್ರಿ, ಜಸ್ಟ್ ಒಂದು ಲೈನ್ ಸೆಗ್ಮೆಂಟ್ ದಿಂದ ಅವ್ ಏನಾಗಿದಾವು, ಜಸ್ಟ್ ಒಂದು ಆಕೃತಿ ಆಗಿದಾವು, ಹೌದಾ. ಒಂದು ನಮಗ ಇಮೇಜಸ್ ಗಳು ಬಂದಿದಾವ್. ಸೊ ಹಾಗಾಗಿ ನಮಗ ಎಲ್ಲಿ ಹೇಳ್ರಿ, ಲೈನ್ ಸೆಗ್ಮೆಂಟ್, ಲೈನ್ ಸೆಗ್ಮೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ, ಹೌದಾ. ಲೈನ್ ಸೆಗ್ಮೆಂಟ್ ಇರ್ಬೇಕು ನಮಗ. ಹಾಗಾಗಿ ಇದು ಕೂಡ ನಮಗೇನಾಯ್ತು, ಒಂದ್ ಸಿಂಪಲ್ ಕರ್ವ್ ಆಯ್ತು, ಲೈನ್ ಸೆಗ್ಮೆಂಟ್ ಇದಾವ್, ಹೌದಾ. ಆಮೇಲೆ ಸೆಕೆಂಡ್ ಒನ್ ಕೂಡ ಇದೇನಾಯ್ತು, ಇದು ಲೈನ್ ಸೆಗ್ಮೆಂಟ್ ದಿಂದ ಒಂದು ರಚನೆ ಆಗಿದೆ. ಬಟ್ ಇದು ನಮ್ದು ಅಲ್ಲ, ಸಿಂಪಲ್ ಕರ್ವ್ ಅಲ್ಲ. ಯಾಕೆ ಹೇಳ್ರಿ, ಇದು ಇಲ್ಲಿ ಏನಾಗಿದೆ, ಲೈನ್ ಸೆಗ್ಮೆಂಟ್ ಇಲ್ಲ, ಜಸ್ಟ್ ನಾವು ಸರ್ಕಲ್ ಟೈಪ್ ಮಾಡಿದಾರ ಅವರು, ಹೌದಾ. ಹಾಗಾಗಿ ಸಿಂಪಲ್ ಕರ್ವಿಗೆ ಫಸ್ಟ್ ಒನ್ ಡೈಗ್ರಾಮ್ ಒಂದ ಇದೆ, ಆಮೇಲೆ ಸೆಕೆಂಡ್ ಒನ್ ಇದೆ, ಹೌದಾ. ಸೊ ನಿಮ್ಗೆ ಯಾಕೆ ನಾನು ಇದನ್ನ ಡೈಗ್ರಾಮ್ ಮುಖಾಂತರನ ಹೇಳ್ತಾ ಇದ್ದೀನಿ ಅಂತಂದ್ರ, ನಿಮಗೆ ಎಕ್ಸಾಮ್ ಒಳಗ್ ಕೇಳ್ತಾರೆ, ಈ ಒಂದು ಡೈಗ್ರಾಮ್ ಕೊಟ್ಟು ಇದು ಸಿಂಪಲ್ ಕರ್ವ್ ಅಥವಾ ಸಿಂಪಲ್ ಕರ್ವ್ ಅನ್ನ ತೆಗೀರಿ ಅಥವಾ ಡ್ರಾ ದ ಸಿಂಪಲ್ ಕರ್ವ್ ಅಂತ ಹೇಳ್ಬೋದು, ಕರೆಕ್ಟ್. ಸೊ ಹಾಗಾಗಿ 3 ಅಲ್ಲ, ಸಿಂಪಲ್ ಕರ್ವ್ ಅಲ್ಲ. 4 ಇದು ಕೂಡ ಸಿಂಪಲ್ ಕರ್ವ್, ಹೌದಾ, ಲೈನ್ ಸೆಗ್ಮೆಂಟ್ ದಿಂದ ಮಾಡಿದಾರು. ಸೊ ಇದು ಕೂಡ ನಮ್ಗ 4, ರೈಟ್. ನೆಕ್ಸ್ಟ್ 5 ಸಿಂಪಲ್ ಕರ್ವ್ ಏನ್ ನೋಡ್ರಿ, ಇದು ಸಿಂಪಲ್ ಕರ್ವ್ ಮೀನ್ಸ್ ಲೈನ್ ದಿಂದ, ಸ್ಟ್ರೇಟ್ ಲೈನ್ ದಿಂದ ಬಂದಿರ್ಬೇಕು ನಮಗ. ಹಾಗಾಗಿ ಈ ಸಿಂಪಲ್ ಕರ್ವ್ ಇದು ಅಲ್ಲ, ಆಕ್ಚುಲಿ ಇದು ಲೈನ್ ಸೆಗ್ಮೆಂಟ್ ದಿಂದ ಸ್ವಲ್ಪ ಲೈನ್ ಬಂದಿದೆ, ಬಟ್ ಇದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ, ಹೌದಾ. ನೆಕ್ಸ್ಟ್ 6 ಇದು ಲೈನ್ ಸೆಗ್ಮೆಂಟ್ ದಿಂದ ಬಂದಿದೆ, ಹೌದಾ, ಇದು 6. ನೆಕ್ಸ್ಟ್ ಸೆವೆಂತ್ ಒನ್, ಇಲ್ಲೇ ನೋಡ್ರಿ, ಇಲ್ಲಿ ಸ್ವಲ್ಪ ಲೈನ್ ಸೆಗ್ಮೆಂಟ್ ದಿಂದ ಬಂದು ಇದನ್ನ ಏನ್ ಮಾಡಿದಾರೆ, ಕರ್ವ್ ಮಾಡಿದಾರೆ. ಸೊ ಹಾಗಾಗಿ ಇದನ್ನ ನಾನು ಕನ್ಸಿಡರ್ ಮಾಡ್ತೇನೆ ಸಿಂಪಲ್ ಕರ್ವ್ ಅಂತ ಹೇಳಿ, ಹೌದಾ. ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ, ಸಿಂಪಲ್ ಕ್ಲೋಸ್ಡ್ ಕರ್ವ್ ಅಂತ ಇದೆ. ಸಿಂಪಲ್ ಕ್ಲೋಸ್ಡ್ ಕರ್ವ್, ಸಿಂಪಲ್ ಕರ್ವ್ ಅಂದ್ರು ಒಂದೇ, ಸಿಂಪಲ್ ಕ್ಲೋಸ್ಡ್ ಕರ್ವ್ ಅಂದ್ರು ಒಂದೇ. ಯಾಕಂದ್ರ ಕ್ಲೋಸ್ಡ್ ಕರ್ವ್ ಮೀನ್ಸ್ ನಮ್ಗೆ ಎಲ್ಲಿ ಅದು ಓಪನ್ ಆಗಿಲ್ಲ, ಹೌದಾ. ನಾನು ನಿಮ್ಗೆ ಅವಾಗ ಹೇಳಿದ್ದೆ, ಒಂದು ಯಾವ್ದು ಪಾಲಿಗಾನ್ಸ್ ಅಂದ್ರ ಈ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ನಿಂದ ನಾನು ಎಲ್ಲೋ ಹೋಗಿ ಎಲ್ಲೋ ಬಂದು ಮತ್ತೆ ಲಾಸ್ಟಿಗೆ ಎಲ್ಲಿ ಬರ್ಬೇಕು, ಇದೇ ಪಾಯಿಂಟಿಗೆ ಬಂದು ಸೇರಿದೆ ಅಂದ್ರ ಆಲ್ರೆಡಿ ಅದು ಕ್ಲೋಸ್ಡ್ ಅಂತ ನಮಗ್ ಅಂಡರ್ಸ್ಟ್ಯಾಂಡ್ ಆಗ್ಬೇಕು, ರೈಟ್. ಸೊ ಹಾಗಾಗಿ ನನಗೆ ಏನಾಯ್ತು, ಅಗೇನ್ ನನಗೇನಾಯ್ತು, ಸಿಂಪಲ್ ಕ್ಲೋಸ್ಡ್ ಕರ್ವ್ ಅಂದ್ರೂ ಇದೇ ಎಕ್ಸಾಂಪಲ್ಸ್ ಗಳು ಬಂದವು, ಹೌದಾ. ಸಿಂಪಲ್ ಕ್ಲೋಸ್ಡ್ ಕರ್ವ್, ಹೌದಾ, ಸಿಂಪಲ್ ಕ್ಲೋಸ್ಡ್ ಕರ್ವ್. ನೆಕ್ಸ್ಟ್ ಥರ್ಡ್ ಒನ್ ಏನಿದೆ, ಪಾಲಿಗಾನ್ ಅಂತ ಇದೆ ನೋಡ್ರಿ, ಪಾಲಿಗಾನ್, ಹೌದಾ. ಪಾಲಿಗಾನ್ ಅಂದ್ರ ಬಹುಭುಜ ಆಗ್ಬೇಕು ನನಗ, ಹೌದಾ. ಪಾಲಿಗಾನ್ ಅಂದ್ರ ಇಲ್ಲಿ ನೋಡ್ರಿ, ಸೊ ಇದು ಒಂದು ನಮ್ದ ಪಾಲಿಗಾನ್, ಇದು ಪಾಲಿಗಾನ್, ಹೌದಾ. ಇದು ಪಾಲಿಗಾನ್ ಆಗಂಗಿಲ್ಲ. ಆಮೇಲೆ ಇದು ಏನಾಗ್ಬಿಡ್ತೈತಿ ನಮ್ಗ ಎಲ್ಲ ಕಚ್ಚಿ ಪಿಚ್ಚಿ ಐತಿ. ಸೊ ಇದು ಪಾಲಿಗಾನ್ ನಮ್ಗ ಅಲ್ಲ. ಸೊ ಇವ್ಯಾವು ಅಲ್ಲ. ಹಾಗಾಗಿ ನಮ್ಗೆ ಈಗ ಏನಾಯ್ತು, 1 ಮತ್ತ 2 ಅಂತ ಆಯ್ತು ಪಾಲಿಗಾನ್ ಅಂದ್ರೆ, ಕರೆಕ್ಟ್. ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ ನೋಡ್ರಿ, ಡಿ ಕಾನ್ವೆಕ್ಸ್,
ಕಾನ್ವೆಕ್ಸ್ ಪಾಲಿಗಾನ್ ಎಲ್ಲಿದೆ ನೋಡ್ರಿ, ಕಾನ್ವೆಕ್ಸ್ ಪಾಲಿಗಾನ್. ಕಾನ್ವೆಕ್ಸ್ ಅಂದ್ರ ಅದು ಎಲ್ಲಿನೂ ನಮ್ಗೆ ಏನಾಗಿರ್ಬಾರ್ದು ಹೇಳ್ರಿ, ಒಳಗ್ ಬಂದಿರಬಾರ್ದು. ಕಾನ್ವೆಕ್ಸ್ ಅಂದ್ರೆ ಏನಾಯ್ತು ನಿಮ್ದು, ಕಾನ್ವೆಕ್ಸ್ ಲೆನ್ಸ್ ಜಸ್ಟ್ ಹೊರಗಡೆ ಅಷ್ಟೇ ಇರ್ಬೇಕು, ಬಾಹ್ಯವಾಗಿ ಇರ್ಬೇಕು. ಸೊ ಅದಕ್ಕೆ ನಾವು ಹಾಗಾಗಿ ಕಾನ್ವೆಕ್ಸ್ ಪಾಲಿಗಾನಿಗೆ ಇಲ್ಲಿ ಯಾವ ಡಯಾಗ್ರಾಮ್ ಬರ್ತೈತೆ ಹೇಳ್ರಿ, ಸೆಕೆಂಡ್ ಒನ್ ಅನ್ನ ಕನ್ಸಿಡರ್ ಮಾಡಿದ್ವಿ. ರೈಟ್. ನೆಕ್ಸ್ಟ್ ಫಿಫ್ತ್ ಒನ್ ಕಾನ್ಕೇವ್. ಕಾನ್ಕೇವ್ ಪಾಲಿಗಾನ್. ಹೌದಾ? ಕಾನ್ಕೇವ್ ಪಾಲಿಗಾನ್ ಒಳಗ ಫಸ್ಟ್ ಯಾವ್ದು ಬರ್ತೈತಿ, ಕಾನ್ಕೇವ್ ಅಂದ್ರ ಅದು ಒಳಗ್ ಬರ್ಬೇಕು ನಮಗ. ಅರ್ಥ ಆಯ್ತು? ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್ ಅಂತ ಇದಾವಲ್ಲ, ಸೊ ಇದೇನಾಗತ್ತೆ ನಮ್ಗಿಲ್ಲಿ ಒಳಗ್ ಬರ್ತೈತಿ. ಹಾಗಾಗಿ ಅದು ಎಕ್ಸಾಂಪಲ್ ಯಾವ್ದು ಹೇಳ್ರಿ, ಒಂದು ಮತ್ತ ಇಲ್ಲಿ ನೋಡ್ರಿ, ಇದು ಕೂಡ ನಮ್ಗೆ ಸ್ವಲ್ಪ ಒಳಗ್ ಬಂದಾಗಿದೆ. ಹಾಗಾಗಿ ಇದನ್ನ 4 ಅನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಇದು ನಮ್ದು ಎಕ್ಸಸೈಸ್ 3.1 ಒಳಗ ಫಸ್ಟ್ ಮೇನದ ಒಂದು ಎಕ್ಸ್ಪ್ಲನೇಷನ್. ಹೌದಾ? ಸೊ ನನಗೆ ಯಾಕಂದ್ರೆ ನಿಮಗೆ ಈ ಡೈಗ್ರಾಮ್ ಅನ್ನ ಹಾಕಿನ ನಾನು ಇದನ್ನ ಎಕ್ಸ್ಪ್ಲನೇಷನ್ ಕೊಡೋದಕ್ಕಾಗಿ ನಾನು ಇದನ್ನ ಏನ್ ಮಾಡಿದೆ, ಈ ಡೈಗ್ರಾಮ್ ಅನ್ನ ಹಾಕಿದೆ. ಅರ್ಥ ಆಯ್ತು? ಸಿಂಪಲ್ ಕರ್ವ್ ಅಂದ್ರ ಜಸ್ಟ್ ಕರ್ವ್ಗಳು ಲೈನ್ ಸೆಗ್ಮೆಂಟ್ ದಿಂದ ಆವೃತವಾಗಿರ್ಬೇಕು, ಲೈನ್ ದಿಂದ ಎಕ್ಸಾಕ್ಟ್ ಸ್ಟ್ರೇಟ್ ಲೈನ್ ದಿಂದ ಅದು ಕೂಡಿರ್ಬೇಕು, ಎಲ್ಲಿನೂ ಅದು ವಕ್ರವಾಗಿ ಹೋಗಿರ್ಬಾರ್ದು. ಹೌದಾ? ಅದೇ ರೀತಿ ಸೇಮ್ ಎಕ್ಸಾಂಪಲ್ ಗಳ ಸಿಂಪಲ್ ಕ್ಲೋಸ್ಡ್ ಕರ್ವಿಗೂ ಬರ್ತಾವು. ಪಾಲಿಗಾನ್ ಅಂದ್ರೆ ನಿಮಗ್ ಗೊತ್ತೇ ಇದೆ, ಇವೆಲ್ಲ ಎಕ್ಸಾಂಪಲ್ಸ್ ಗಳು. ಹೌದಾ? ಕಾನ್ವೆಕ್ಸ್ ಅಂದ್ರ ಹಿಂಗ ಹೊರಗಡೆ ಬಂದಿರ್ತಕ್ಕಂಥದ್ದು, ಅಂದ್ರೆ ಎಲ್ಲಿನೂ ಅದು ನಿಮ್ಮ ಜನರಲ್ ಒಳಗಂದ್ರ ಮಡಚಿರ್ಬಾರ್ದು. ಹೌದಾ? ಈಗ ಒಂದು ಹಾಳೆಯನ್ನ ನೀವು ಈ ರೀತಿ ಮಡಚ್ಬಿಟ್ರಿ ಅಂದ್ರೆ ಸ್ವಲ್ಪ ಒಳಗ್ ಭಾಗದಂಗ ಆಗ್ತೈತಲ್ಲ, ಸೊ ಹಾಗಾಗಿ ಅದು ಕಾನ್ವೆಕ್ಸ್ ಪಾಲಿಗಾನ್ಸ್ ಇದು ಎಕ್ಸಾಂಪಲ್. ಯಾವುದು? ಸೆಕೆಂಡ್ ಒನ್. ಥರ್ಡ್ ಯಾವ್ದು ಹೇಳ್ರಿ, ಫಿಫ್ತ್ ಒನ್ ಕಾನ್ಕೇವಿಗೆ ಇದು ಎಕ್ಸಾಂಪಲ್ ಯಾವ್ದು ಹೇಳ್ರಿ, ಇಲ್ಲೇ ಫಸ್ಟ್ ಒನ್ ಮತ್ತೆ ಫೋರ್ತ್ ಒನ್ ಕಾನ್ಕೇವ್ ಪಾಲಿಗಾನ್ಸ್ ಗೆ ಎಕ್ಸಾಂಪಲ್ಸ್ ಗಳು. ರೈಟ್. ಸೊ ನೆಕ್ಸ್ಟ್ ಹೋಗೋಣ. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದಿಸ್ diagrams and how to identify the simple curve, simple closed curve, polygon, convex and concave. Right? So we move on to next question. Just simple ಇದೆ. ನೆಕ್ಸ್ಟ್ ಕ್ವಶನ್ ಅಂದ್ರೆ ಯಾವ್ದಿದೆ ಅಂದ್ರ ಸೆಕೆಂಡ್ ಒನ್ ಇದೆ ನೋಡ್ರಿ. ಅಲ್ಲಿ ಏನಾಗಿದೆ, ಸೈಡ್ಸ್ ಗಳನ್ನ ಕೊಟ್ಟಿದ್ದಾರು. ಆ ಸೈಡ್ಸ್ ಗಳ ಮೇಲೆ ನಾವು ಆ ಪಾಲಿಗಾನ್ ಗಳ ನೇಮ್ ಗಳನ್ನ ಐಡೆಂಟಿಫೈ ಮಾಡ್ಬೇಕು. ಹೌದಾ? ನೇಮ್ ಗಳನ್ನ ಐಡೆಂಟಿಫೈ ಮಾಡ್ಬೇಕು. ಸೊ ಯಾವ ಇದಾವ ನೋಡ್ರಿ, ಇಲ್ಲಿ 3 ಅಂತ ಇದೆ. ಹೌದಾ? 3 ಸೈಡ್ಸ್ ಅಂತ. ಸೆಕೆಂಡ್ ಒನ್ ಒಳಗ ಫಸ್ಟ್ ಒನ್ ಏನಿದೆ ನಮಗ, ಅಲ್ಲಿ ಏನ್ ಕೊಟ್ಟಿದಾರ ಅಂದ್ರ ಸೈಡ್ಸ್ ಗಳನ್ನ ಕೊಟ್ಟಿದಾರು. ಆ ಸೈಡ್ಸ್ ಗಳ ಮೇಲೆ ನಾವು ಏನ್ ಮಾಡ್ಬೇಕು, ಆ ಪಾಲಿಗಾನ್ ಅಂತ ನೇಮ್ ಗಳನ್ನ ಐಡೆಂಟಿಫೈ ಮಾಡ್ಬೇಕು. ಹೌದಾ? ಸೊ ಅಲ್ಲಿ 3 ಸೈಡ್ಸ್ ಅಂತ ಇದಾವ. 3 ಸೈಡ್ಸ್, ಓನ್ಲಿ 3 ಸೈಡ್ಸ್ ಇದ್ರೆ ಏನಾಗತ್ತದು, ಓನ್ಲಿ 3 ಸೈಡ್ಸ್ ಇದ್ರ ಟ್ರಯಾಂಗಲ್ ಆಗತ್ತ. ಹೌದಾ? ಕರೆಕ್ಟಾ? 3 ಸೈಡ್ಸ್ ಅಂದ್ರೆ ಏನು, ಈ ರೀತಿ ಬರ್ತೈತಲ್ಲ, ಅದ್ ಯಾವ್ದೇ ಇರ್ಬೋದು, ಟ್ರಯಾಂಗಲ್ ಅದು ಗೊತ್ತಿಲ್ಲ ನಮಗ್. ಜಸ್ಟ್ ಅವ್ರು ಏನ್ ಹೇಳ್ತಾ ಇದಾರ, 3 ಸೈಡ್ಸ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸೆಕೆಂಡ್ ಒನ್ ಏನಿದೆ ನೋಡ್ರಿ, 4 ಸೈಡ್ಸ್ ಅಂತ ಇದಾವ. 4 ಸೈಡ್ಸ್ ಮೀನ್ಸ್ ಏನಾಯ್ತು, 1 2 3 4. ಹೌದಾ? 4 ಅಂತ ಇದಾವ. ಹೌದಾ? ಸೊ ಹಾಗಾಗಿ ಇದು ಏನಾಗತ್ತ ನಮ್ಗೆ ಹೇಳ್ರಿ, ಸ್ಕ್ವೇರ್ ಅಂತ ಆಗತ್ತ. ಸ್ಕ್ವೇರ್. ರೈಟ್. ನೆಕ್ಸ್ಟ್ ಥರ್ಡ್ ಒನ್ ಏನಿದೆ, 6 ಸೈಡ್ಸ್ ಅಂತ ಹೇಳ್ತಾ ಇದ್ದಾರು. 6 ಸೈಡ್ ಅಂದ್ರೆ ನೋಡ್ರಿ, 1 2 3 4 5 6. ಕರೆಕ್ಟ್. 1 2 3 4 5 6. 6 ಇತ್ತಂದ್ರೆ ನಾವೇನಂತೇವ ಅದಕ್ಕ, ಅಷ್ಟಭುಜ ಅಂತ ಕರಿತೇವಿ ಕನ್ನಡ ಒಳಗ. ಇಂಗ್ಲಿಷ್ ಒಳಗ ಹೆಕ್ಸಾಗಾನ್ ಅಂತ ಕರಿತೇವಿ. ಹೆಕ್ಸಾಗಾನ್ ಅಂತ ಕರಿತೇವಿ. ಸೊ ಇದು ಏನಾಗತ್ತ, ನಮ್ದು ಎಕ್ಸಸೈಸ್ 3.1 ಅನ್ನ ಕಂಪ್ಲೀಟ್ ಮಾಡಿದ್ವಿ. ಹೌದಾ? ಸೊ ಇಲ್ಲಿ ಏನಾಯ್ತು, ಸೈಡ್ ಗಳ ಮೇಲೆ ನಾವು ಯಾವ ರೀತಿ ಅದನ್ನ ಐಡೆಂಟಿಫೈ ಮಾಡ್ಬೇಕು ಅನ್ನೋದು ನಮ್ಗ ಗೊತ್ತಾಗ್ತೈತಿ. ಸೊ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ, ಈಗ ಸಮ್ ಆಫ್ ದ ಎಕ್ಸ್ಟೀರಿಯರ್ ಆಂಗಲ್ ಆಫ್ ದ ಪಾಲಿಗಾನ್ ಅನ್ನೋ ಒಂದು ಟಾಪಿಕ್ ಗೆ ಹೋಗೋಣಂತ. ಹೌದಾ? ಸಮ್ ಆಫ್ the exterior angle of the polygon.
exterior angle of the polygon. Angles of the polygon. ಹೌದಾ? ಪಾಲಿಗಾನ್. ಹೌದಾ? ಸೊ ಇಲ್ಲಿ ಏನಾಗತ್ತಂದ್ರ ಎಕ್ಸ್ಟೀರಿಯರ್ ಇಂಟೀರಿಯರ್ ಆಂಗಲ್ ಅಂತ ಕರಿತೀವಿ. ಸೊ ಎಕ್ಸ್ಟೀರಿಯರ್ ಅಂದ್ರ ಹೊರಗೆ ಇರ್ತಕ್ಕಂತ ಒಂದು ಆಂಗಲ್ಸ್ ಗಳ ಬಗ್ಗೆ ನಾವು ಇವತ್ತ ಹೇಳ್ತಾ ಇದ್ದೀವಿ. ಹೌದಾ? ಸೊ ಹಾಗಾಗಿ ಇಲ್ಲಿ ಏನಾಗತ್ತ ಅದ್ರದ್ದು ಏನೇನು ಕಂಡೀಷನ್ಸ್ ಗಳಿದಾವು, ಆಮೇಲೆ ಹೌ ಟು ಸಾಲ್ವ್ ಅಥವಾ ಹೌ ಟು ಫೈಂಡ್ ಎಕ್ಸ್ಟೀರಿಯರ್ ಆಂಗಲ್ ಆಫ್ ದ ಪಾಲಿಗಾನ್ಸ್ ಅನ್ನೋದನ್ನ ನಾವ್ ಇಲ್ಲಿ ನೋಡೋಣಂತ. ಹೌದಾ? ಸೊ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಒಂದು ಪಾಲಿಗಾನ್ ಅನ್ನ ಬರದೆ. ಹೌದಾ? ಕರೆಕ್ಟ್. ಇದು ಯಾವ್ದಿದು? 1 2 3 4 5 6. ಹಾಗಾಗಿ ಇದೇನಾಗತ್ತ? ಹೆಕ್ಸಾಗಾನ್ ಆಗತ್ತ. ಸೊ ಇದೇನಾಯ್ತು? ಜಸ್ಟ್ ಪಾಲಿಗಾನ್ ಆಯ್ತು. ಇಲ್ಲಿ ನಮಗಿರೋದು ಎಕ್ಸ್ಟೀರಿಯರ್ ಆಂಗಲ್ ಅಂತ ಇದೆ. ಎಕ್ಸ್ಟೀರಿಯರ್ ಆಂಗಲ್ ಅಂದ್ರ ಈ ಆಂಗಲ್ ಅನ್ನ ನಾನು ಈ ರೀತಿ ಇದನ್ನ ಏನ್ ಮಾಡ್ತೇನೆ, ಈ ರೀತಿ ಹಿಂಗ ಮೂವ್ ಮಾಡ್ತೇನೆ, ಮತ್ತೆ ಇದನ್ನ ಈ ರೀತಿ ಮೂವ್ ಮಾಡ್ತೇನೆ, ಇದನ್ನ ಈ ರೀತಿ ಮೂವ್ ಮಾಡ್ತೇನೆ, ಆಮೇಲೆ ಇದನ್ನ ಈ ರೀತಿ ಎಕ್ಸ್ಟೆಂಡ್ ಮಾಡ್ತೇನೆ, ಆಮೇಲೆ ಇದನ್ನ ಈ ರೀತಿ ಎಕ್ಸ್ಟೆಂಡ್ ಮಾಡ್ತೇನೆ, ಇದನ್ನ ಈ ರೀತಿ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಹೌದಾ? ಸೊ ಇಲ್ಲಿ ನಾವು ಏನನ್ನ ಕಲಿಬೇಕಂದ್ರ ಇಲ್ಲಿ ಏನಿದಾವಲ್ಲ, ಇಲ್ಲಿ ಆಂಗಲ್ಸ್ ಆಗಿದೆಯಲ್ಲ, ಕಾಣಿಸ್ತಾ ಇದೆ ಇದು? ಕರೆಕ್ಟ್. ಸೊ ಈ ಎಕ್ಸ್ಟೀರಿಯರ್ ಆಂಗಲ್ ಅದ ಸಮ್ ಅನ್ನ ಅಥವಾ ಅದು ಎಷ್ಟಾಗತ್ತ ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಹೌದಾ? ಸೊ ಇದೇನಾಗತ್ತ, ಇವ್ ಅಷ್ಟು ಆಂಗಲ್ ಸೇರಿದ್ರೆ ನಮಗೆ ಎಷ್ಟಾಗತ್ತ? ಸಮ್ ಆಫ್ ದ ಎಕ್ಸ್ಟೀರಿಯರ್ ಆಂಗಲ್ ಆಫ್ ದ ಪಾಲಿಗಾನ್ ಈಸ್ ಹೌ ಮಚ್? 360 ಡಿಗ್ರಿ. 360 ಡಿಗ್ರಿ ಆಗತ್ತ. ಹೌದಾ? ನಮಗಿದೊಂದು ಕಂಡೀಷನ್ ಟೈಪ್ ನಾವ್ ಇದನ್ನ ಬಳಸ್ಬೇಕು. ಹೌದಾ? ನಮಗಿದು ಎಲ್ಲಿ ಯೂಸ್ ಆಗ್ತೈತೆ ಅಂದ್ರೆ, ಈಗ ನಮ್ಗೆ ಅವ್ರು ಯಾವ ರೀತಿ ಪ್ರಾಬ್ಲಮ್ಸ್ ಗಳು ಬರ್ತಾವಂದ್ರ, ಇಲ್ಲೆಲ್ಲ ಒಂದಿಷ್ಟು ಆಂಗಲ್ಸ್ ಗಳನ್ನ ಕೊಟ್ಟಿರ್ತಾರೋ, ನಾವೇನ್ ಮಾಡ್ಬೇಕು? ವಿ ಹ್ಯಾವ್ ಟು ಫೈಂಡ್ ಎಕ್ಸ್ ಹಿಯರ್, ಓಕೆ, ಆರ್ ಎಕ್ಸ್ ಹಿಯರ್, ರೈಟ್? ಸೊ ಈ ರೀತಿ ನಮ್ಗ ಕ್ವಶನ್ಸ್ ಗಳು ಬರ್ತಾವ. ಬಟ್ ನಮಗ ಮೇನ್ ಕಂಡೀಷನ್ ಗೊತ್ತಿರೋದು ಯಾವ್ದಂದ್ರ ಸಮ್ ಆಫ್ ದ ಎಕ್ಸ್ಟೀರಿಯರ್ ಆಂಗಲ್ ಆಫ್ ದ ಪಾಲಿಗಾನ್ ಈಸ್ 360 ಡಿಗ್ರಿ. ಇದು ಗೊತ್ತಿತ್ತಂದ್ರೆ ನಾವು ಈಸಿಲಿ ಇಲ್ಲೇ ಎಕ್ಸ್ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಬಹುದು. ಹೌದಾ? ಸೊ ಇದು ಯಾವ ರೀತಿ 360ನ ಯಾಕೆ ಆಯ್ತು ಅನ್ನೋದಕ್ಕ ನಾನು ನಿಮ್ಗೆ ಇಲ್ಲೊಂದು ಸಿಮ್ಯುಲೇಷನ್ ಅನ್ನ ತೋರಿಸ್ತೀನಿ, ಅದ್ರ ಜೊತೆಗೆ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ. ಹೌದಾ? ಸೊ ಇಲ್ಲೇ ನೋಡ್ರಿ, 1 ಸೆಕೆಂಡ್. ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಏನಾಗಿದೆ, ನಂಬರ್ ಆಫ್ ಸೈಡ್ಸ್ ಇಲ್ಲಿ ನಾನು ಚೇಂಜ್ ಮಾಡ್ಕೋಬಹುದು. ಈಗ ನಾನು ಫಾರ್ ಎಕ್ಸಾಂಪಲ್ 3 ಅನ್ನ ತಗೊಂಡೆ ಅಂತ ಹೇಳ್ಬೋದು. ಎಕ್ಸ್ಟೀರಿಯರ್ ಆಂಗಲ್ಸ್ ಗಳಂದ್ರೆ ನಿಮ್ಗೆ ಆಲ್ರೆಡಿ ಹೇಳ್ಬಿಟ್ಟಿದೆ ನಾನು. ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೋತೀನಿ. ಇಲ್ಲಿ ನಂದು ಆಂಗಲ್ ಮುಗ್ದಿದೆ ಅಂದ್ಮೇಲೆ ನಾ ಇದನ್ನ ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದೇನೆ. ಹೌದಾ? ಸೊ ಇದನ್ನ ಇಲ್ಲಿ ಎಕ್ಸ್ಟೆಂಡ್ ಮಾಡಿದ್ದೀನಿ, ಇದನ್ನ ಇಲ್ಲಿ ಎಕ್ಸ್ಟೆಂಡ್ ಮಾಡಿದಾಗ ಇಲ್ಲಿ ಏನಾಯ್ತು, ನಮ್ಗೆ ಆಂಗಲ್ಸ್ ಗಳು ಬಂದ್ವು. ಹೌದಾ? ಸೊ ಇಲ್ಲಿ ಏನಾಯ್ತು ನಮಗ, ಈಗ ನಾನು ಏನ್ ಮಾಡಿದೆ, 360 ಆಯ್ತು ಅಂತ ನಿಮ್ಗೆ ಹೇಳಿದೆ. ನಾನು ಹಂಗೆ ಒಂದು ಡೆಫಿನೇಷನ್ ಅನ್ನ ಬರದೆ, ನೀವು ಕೂಡ ಅದನ್ನ ನಿಮ್ಮ ನೋಟ್ಬುಕ್ ಒಳಗೆ ಬರದ್ರಿ. ಬಟ್ ಯಾವುದು ನಾವು ಪ್ರೂಫ್ ಇಲ್ದ ನಂಬೋ ಹಾಗಿಲ್ಲ. ಹೌದಾ? ಇಲ್ಲಿ ನೋಡ್ರಿ, ನಂಬರ್ ಆಫ್ ಸೈಡ್ 3 ಇದೆ ಅಲ್ಲ. ಸೊ ಇದನ್ನ ನಾನು ಏನ್ ಮಾಡ್ತೇನೆ, ಈಗ ಅಲ್ಲೇ ಇದೆ. ಹೌದಾ? ಸೊ ಅಲ್ಲಿ ಏನಾಗತ್ತ, ಈ ಆಂಗಲ್ಸ್ ಗಳೆಲ್ಲ ಸೇರಿ ನಮಗೊಂದು ಸರ್ಕಲ್ ರೂಪದೊಳಗೆ ಬರ್ತೈತಿ. ಸೊ ಸರ್ಕಲ್ ಮೀನ್ಸ್ ಏನಾಯ್ತು? ಸರ್ಕಲ್ ಮೀನ್ಸ್ ಏನಾಯ್ತದು? 360 ಡಿಗ್ರಿ ಅಂತ ನಮಗೆ ಅಂಡರ್ಸ್ಟುಡ್ ಇದೆ ಅಲ್ಲ. ಸೊ ಒಂದು ಸರ್ಕಲ್ ಅನ್ನ ನಾನು ಒಂದು ಡೈಗ್ರಾಮ್ ಡ್ರಾ ಮಾಡಿದೆ ಅಂದ್ರ ಅದನ್ನ ನಾವು ಈಸಿಲಿ ಹೇಳ್ಬೋದು. ಅದ್ರದ್ದು ಆಂಗಲ್ ಎಷ್ಟು ಇರ್ತೈತಿ? ಒಂದು ಸರ್ಕಲ್ ಆಂಗಲ್ ಎಷ್ಟು ಇರ್ತೈತಿ? 360 ಇರ್ತೈತಿ. ಹೌದಾ? ಹಾಗಾಗಿ ನೀವು ಯಾವುದೇ ಒಂದು ಪಾಲಿಗಾನ್ ಅನ್ನ ತಗೋಬಹುದು. ಯು ಕ್ಯಾನ್ ಕನ್ಸಿಡರ್ ಎನಿ ಪಾಲಿಗಾನ್. ಹೌದಾ? ಡಿಪೆಂಡಿಂಗ್ ಅಪಾನ್ ದೇರ್ ಸೈಡ್ಸ್, ನಂಬರ್ ಆಫ್ ಸೈಡ್ಸ್. ನೀವು ಬೇಕಾದ ತಗೋರಿ, ಇಲ್ಲಿ ನಾನು ನಿಮ್ಗೆ ಸಿಮ್ಯುಲೇಷನ್ ಒಳಗೆ ತೋರಿಸ್ತೀನಿ. ಬಟ್ ಅದರದ್ದು ಏನಾಗಿರ್ತದೆ ನಿಮ್ಗ, ಅದರದ ಸಮ್ ಆಫ್ ದ ಎಕ್ಸ್ಟೀರಿಯರ್ ಆಂಗಲ್ ಆಫ್ ದಟ್ ಪಾಲಿಗಾನ್ ಈಸ್ ಓನ್ಲಿ 360 ಡಿಗ್ರಿ ಕಂಪಲ್ಸರಿ. ಹೌದಾ? ಸೊ ಈಗ ನೋಡ್ರಿ, 3 ಅಂತ ಇದೆ, ನಂಬರ್ ಆಫ್ ಸೈಡ್ 3 ಇದೆ. ಸೊ ಇದನ್ನ ನಾನು ಎನಿಮೇಟ್ ಮಾಡ್ತೇನೆ. ಈ ಮೂರು ಇವೇನ್ ಆಂಗಲ್ಸ್ ಗಳು ಬಂದು ಇಲ್ಲಿ ನಮಗ ಸರ್ಕಲ್ ಫಾರ್ಮ್ ಆಗ್ತೈತಿ. ಹಾಗಾಗಿ ನಮಗದು 360 ಅನ್ನೋದು ನಮಗ ಅಂಡರ್ಸ್ಟುಡ್ ಆಗ್ತೈತಿ. ಹೌದಾ? ಸೊ ನೋಡ್ರಿ, ಇಲ್ಲೇ ಕಾಣಿಸ್ತಾ ಇದೆ ಅಲ್ಲಿ. ಹೌದಾ? ಕಾಣಿಸ್ತು? ಎಕ್ಸಾಕ್ಟ್ಲಿ ಕಾಣಿಸ್ತಾ ಇದೆ. ಇಲ್ಲಿ 360 ಡಿಗ್ರಿ ಬಂತು. ಇದು ಅಂದ್ರೆ ಒಂದು ಸರ್ಕಲ್ ಆಗಿ ಬಂತು,
ಸೊ ಹಾಗಾಗಿ ಸರ್ಕಲ್ ಅಂದ್ರೆ ನಮಗ್ ಗೊತ್ತು ಅದು 360 ಡಿಗ್ರಿ ಇರ್ತೈತೆ ಅಂತ ಹೇಳಿ, ಹೌದಾ. ಸೊ ಈಗ ಇದನ್ನ ನಾನು ಮತ್ತೆ ಇದನ್ನ ಎನಿಮೇಟ್ ಹೌದು ತೆಗಿತೀನಿ. ಇಲ್ಲಿ ಸೈಡ್ಸ್ ಗಳನ್ನ ಜಾಸ್ತಿ ಮಾಡ್ತೇನೆ. ಇಲ್ಲಿ 4 ಇದ್ದಾಗ ನೋಡ್ರಿ 4 ಇತ್ತು ಅಂತ ತಿಳ್ಕೊರಿ, ಹೌದಾ. ಸೊ ಇದು 4 ಅಂದ್ರೆ ನಮಗ ಚತುರ್ಭುಜ ಅಥವಾ ಕ್ವಾಡ್ರಿಲ್ಯಾಟ್ರಲ್ಸ್ ಅಂತ ಬಂತು. ಸೊ ಇದನ್ನ ಎನಿಮೇಟ್ ಮಾಡ್ತೇನೆ ನೋಡ್ರಿ, ಅಗೇನ್ ನಮಗ 360 ಬರ್ತೈತಿ, ಹೌದಾ. ಕಾಣಿಸ್ತಾ ಇದೆ ಅಲ್ಲಿ ಆಂಗಲ್ಸ್ ಗಳೆಲ್ಲ ಕೂಡಿಸ್ತಾ ಇದಾವು. ಅದೇ ನಾವು ಇವತ್ತು ಕಲಿತಾ ಇರೋ ಟಾಪಿಕ್ ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್. ಎಕ್ಸ್ಟೀರಿಯರ್ ಆಂಗಲ್ಸ್ ಮೀನ್ಸ್ ಬಾಹ್ಯ ಕೋನಗಳು ಅಂತ ಕರಿತೀವಿ ಕನ್ನಡ ಒಳಗ. ಹೊರಗಿರುವಂತಹ ಕೋನಗಳು ನೀವು ಅಬ್ಸರ್ವ್ ಮಾಡಿರ್ಬೇಕು. ಇವೆಲ್ಲ ಕೋನಗಳು ನಮಗ ಒಳಗಿಲ್ಲ, ಈ ಒಂದು ಡೈಗ್ರಾಮ್ ಒಳಗಿಲ್ಲ, ಹೊರಗಿದೆ. ಸೊ ಹೊರಗಿರೋದಕ್ಕ ನಾವ್ ಏನಂತ ಕರಿತೀವಿ, ಎಕ್ಸ್ಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ, ಹೌದಾ. ಸೊ ಈಗ ಏನಾಯ್ತು, ಅಗೇನ್ ಈ ಎನಿಮೇಟ್ ಅನ್ನ ಮತ್ತೆ ನಾನು ಇಲ್ಲಿ ಸ್ಲೈಡ್ ಮಾಡ್ತೇನೆ. ಸೊ ಈಗ ನಂಬರ್ ಆಫ್ ಸ್ಲೈಡ್ಸ್ ಅನ್ನ ಜಾಸ್ತಿ ಮಾಡ್ತೇನೆ. ಈಗ 5 ಬೇಡ 6 ಮಾಡ್ಬೋದಾ, 6 ಮಾಡಿದೆ, ಕರೆಕ್ಟ್ 6 ಅಂತ ಮಾಡಿದೆ. ಸೊ ಇದು ಒಂದು ನಮ್ಗೆ ಪಾಲಿಗಾನ್, ಹೌದಾ. ಸೊ ನಂಬರ್ ಆಫ್ ಸೈಡ್ಸ್ ಎಷ್ಟಿದಾವು, 6 ಇದಾವು. ಸೊ ಇದನ್ನ ಮತ್ತೆ ಎನಿಮೇಟ್ ಮಾಡ್ತೇನೆ, ಅವಾಗ ಇದು 360 ಆಗತ್ತೆ ನೋಡ್ರಿ. ಆಗ್ತಿತ್ತಿಲ್ಲ ಒಂದ್ಸಲ ಚೆಕ್ ಮಾಡೋಣ. ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ, ಹೌದಾ ಹೌದಾ. ಎಕ್ಸಾಕ್ಟ್ಲಿ, ಸ್ಲೈಡ್ ಟು ಎನಿಮೇಟ್. ನೆಕ್ಸ್ಟ್ ಇಲ್ಲೇ ನಾ ಮತ್ತೇನ್ ಮಾಡ್ಬೋದು, 7 ತಗೊಂಡೆ, 8 ತಗೊಂಡೆ, ಹೌದಾ. 8 ಲಾಸ್ಟ್ ಇದೆ, ಹೌದಾ. ಸೊ 8 ಅನ್ನ ನಾನು ಇಲ್ಲಿ ಹಾಕಿದೆ. ಇದನ್ನ ನೋಡ್ರಿ ಮತ್ತೆ ಎನಿಮೇಟ್ ಮಾಡ್ತೇನೆ. 8 ಇದ್ದಾಗ ಸಹಿತ ನಮ್ಗೆ ಏನಾಗುತ್ತದು, ಹೌದಾ, ಕಾಣಿಸ್ತಾ ಇದೆ. ಅವೆಲ್ಲ ಆಂಗಲ್ಸ್ ಗಳು ಸೇರಿ ನಮ್ಗೆ ಏನಾಗತ್ತ, ಅಗೇನ್ 360 ಅಂತ ಆಗತ್ತ. ಸೊ ನಿಮ್ಗೆ ಇದನ್ನ ಇದು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ನೀವು ಯಾವುದೇ ಪಾಲಿಗಾನ್ ತಗೋಬಹುದು. ಅಲ್ಲೇ ಮೇ ಬಿ ಯಾವ್ದು ಹೇಳ್ರಿ, ಟ್ರಯಾಂಗಲ್ ಅಂದ್ರೆ ತ್ರಿಭುಜ ತಗೊಂಡಾಗ ನಾವು ಏನ್ ಮಾಡ್ಬೋದು, ನಿಮ್ಗೆ ಡೌಟ್ಸ್ ಬರ್ಬೋದು. ತ್ರಿಭುಜದ ಒಳಕೋನಗಳ ಮೊತ್ತ ಅಂದ್ರ ಸಮ್ ಆಫ್ ಇಂಟೀರಿಯರ್ ಆಂಗಲ್ ಆಫ್ ಟ್ರಯಾಂಗಲ್ ಈಸ್ 180 ಡಿಗ್ರಿ ಅಂತ ಇದೆ. ಬಟ್ ಇಲ್ಲಿ ಹೇಗೆ 360. ಬಟ್ ಅದ್ರ ರೂಲ್ಸ್ ನಮಗ ಪಾಲಿಗಾನ್, ಯಾವುದೇ ಒಂದು ಪಾಲಿಗಾನ್ ತಗೋರಿ ನೀವು, ಅದೇನಾಗತ್ತ ನಮಗ ಅಗೇನ್ ಅದರದ ಎಕ್ಸ್ಟೀರಿಯರ್ ಆಂಗಲ್ಸ್ ಏನಾಗತ್ತ, ಸಮ್ 360 ಡಿಗ್ರಿ ಆಗತ್ತ, ಹೌದಾ. ಸೊ ಅರ್ಥ ಆಯ್ತು ಇದು. ಸೊ ನಾನು ಇಲ್ಲಿ ಇನ್ನೊಂದನ್ನ ನಿಮಗ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾವ್ದಂದ್ರೆ ಜಸ್ಟ್ ಫನ್ ಇದು, ಹೌದಾ. ಸ್ಟಾರ್ಟ್ ಮಾಡೋಣ. ಇಲ್ಲಿ ಏನಾಗಿದೆ ಅಂದ್ರ ಪಾಲಿಗಾನ್ಸ್ ಗಳನ್ನ ಆ ಸೈಡ್ ಗಳ ಮೇಲೆ ನಾವ್ ಏನ್ ಮಾಡ್ಬೇಕು, ಅದರದ ಯಾವ ನೇಮ್ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಬೇಕು. ದಿಸ್ ಇಸ್ ಫಾರ್ ಜಸ್ಟ್ ಫನ್ ಆಕ್ಟಿವಿಟಿ ವಿತ್ ಲರ್ನಿಂಗ್, ಹೌದಾ. ಸೊ ನೋಡೋಣ, ಸ್ಟಾರ್ಟ್ ಮಾಡೋಣ. ಪೆಂಟಗಾನ್ ಅಂತ ಇದೆ, ಹೌದಾ. ಸೊ ಪೆಂಟಗಾನ್ ಅಂದ್ರೆ ನಾನು ಇಲ್ಲಿ ಏನ್ ಮಾಡ್ಬೇಕು, ಮಾರ್ಕ್ಸ್ ಗಳನ್ನ ಚಾಯ್ಸ್ ಮಾಡ್ತೇನೆ ಅಷ್ಟೇ. ಜಸ್ಟ್ 4 ಅಂತ ಹಾಕ್ತೇನೆ. ಸೊ ಪೆಂಟಗಾನ್, ಪೆಂಟ್ ಅಂದ್ರೆ ಎಷ್ಟು ಇರ್ತೈತಿ ನೋಡ್ರಿ. ಪೆಂಟಗಾನ್ ಮೀನ್ಸ್ 5 sides. ಓಕೆ, ನೆಕ್ಸ್ಟ್ ಮತ್ತೆ ಜಸ್ಟ್ ಮತ್ತೆ 5 ಮಾರ್ಕ್ಸ್ ಅನ್ನ ಹಾಕ್ತೇನೆ. ನೊನಾಗಾನ್ ಅಂದ್ರೆ ಎಷ್ಟು ಸೈಡ್ಸ್ ಇರ್ತಾವಲ್ಲೇ, ನವಭುಜ ಅಂತ ಕರಿತೀವಿ ನೋಡಿ ಇಂಗ್ಲಿಷ್ ಒಳಗ, ಸಾರಿ ಕನ್ನಡ ಒಳಗ. ಸೊ ಅಲ್ಲಿ ಎಷ್ಟಾಗತ್ತ, 9 sides, ಕರೆಕ್ಟ್, ಹೌದಾ. ನೆಕ್ಸ್ಟ್ ಹೆಕ್ಸಾಗಾನ್ ಅಂತ ಇದೆ. ಜಸ್ಟ್ ನಾವ್ ಇದು ಏನಿದೆ ಅಂದ್ರೆ ನಾವು ಮಾರ್ಕ್ಸ್ ಎಷ್ಟು ಅನ್ನೋದನ್ನ ನಾವು ಚೂಸ್ ಮಾಡ್ಬೇಕು. ಅದು ನಾನು 7 ಅಂತ ಚೂಸ್ ಮಾಡ್ತೀನಿ. ಇಲ್ಲೇ ನೋಡ್ರಿ, ಹೆಕ್ಸಾಗಾನ್ ಅಂದ್ರೆ ಎಷ್ಟು ಸೈಡ್ಸ್ ಇರ್ತವು. ಆಪ್ಷನ್ ಇಲ್ಲಿ 3 sides, 8 sides, 4 sides ಅಂತ ಇದೆ, 6 sides ಅಂತ ಇದೆ. ಸೊ ಹೆಕ್ಸಾಗಾನ್ ಮೀನ್ಸ್ 6 sides, ರೈಟ್. ಎಕ್ಸಾಕ್ಟ್ಲಿ ಕರೆಕ್ಟ್. ನೆಕ್ಸ್ಟ್ ಆಕ್ಟಗಾನ್ ಅಂತ ಇದೆ, ಹೌದಾ. ಆಕ್ಟಗಾನ್, ಆಕ್ಟ ಅಂದ್ರೆ ಎಷ್ಟು, 8 sides, 7 sides, 3 sides, 5 sides ಅಂತ ಇದೆ, 8 sides. ಅರ್ಥ ಆಯ್ತು, ಆಕ್ಟಗಾನ್. ನೆಕ್ಸ್ಟ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಇದೆ, ಹೌದಾ. ಕ್ವಾಡ್ರಿಲ್ಯಾಟ್ರಲ್ಸ್ ಅಂದ್ರೆ ಏನು, ಚತುರ್ಭುಜ ಅಂತ ಕರಿತೇವಿ. ಹಾಗಾಗಿ ಇದನ್ನ ನಾನು ಏನ್ ಮಾಡ್ತೇನೆ, 4 sides ಅಂತ ಕನ್ಸಿಡರ್ ಮಾಡ್ತೇನೆ, ಹೌದಾ. ನೆಕ್ಸ್ಟ್ ಇದೇನು, ಡೋಡೆಕಾಗಾನ್ ಅಂತ ಇದೆ, ಹೌದಾ. ಸೊ ಇಲ್ಲಿ ಏನಾಗಿದೆ, ನನಗ ಒಂದು 8 ಮಾರ್ಕ್ಸ್ ಅಂತ ಹಾಕ್ತೇನೆ. ಸೊ ಡೋಡೆಕಾಗಾನ್ ಅಂದ್ರ, ಡೆಕಾಗಾನ್ ಅಂದ್ರ
10 ಹೌದಾ. ಇಲ್ಲಿ ಡೋ ಡೆಕಾಗಾನ್ ಅಂದ್ಮೇಲೆ ನಮ್ಗೆ ಎಷ್ಟು ಆಗ್ಬೋದು ಹೇಳ್ರಿ, ಇದು 5 ಅಲ್ಲ, 3 ಅಲ್ಲ, 7 ಅಲ್ಲ, ಸೊ ಇಟ್ಸ್ 12 ಸೈಡ್ಸ್ ಹೌದಾ. ಕರೆಕ್ಟ್. ನೆಕ್ಸ್ಟ್ 7 ಹೆಪ್ಟಗಾನ್ ಅಂತ ಇದೆ ಹೌದಾ. ಸೊ ಎಲ್ಲಾನು ಮಾರ್ಕ್ಸ್ ಅನ್ನ ಸೆಲೆಕ್ಟ್ ಮಾಡಿದೆ. ಹೆಪ್ಟಗಾನ್ ಅಂದ್ರೆ ಹೆಪ್ಟ್ ಅಂದ್ರೆ ಎಷ್ಟು, 7 ಸೈಡ್ ಇದೆ, 9, 5, 6 ಅಂತ ಇದೆ. ಸೊ ದಿಸ್ ಇಸ್ ದ 7 ಸೈಡ್. ಕರೆಕ್ಟ್ ಹೌದಾ. ನೆಕ್ಸ್ಟ್ ಟ್ರಯಾಂಗಲ್. ಸೊ ಇದು ನೀವು ಈಸಿಲಿ ಫೈಂಡ್ ಔಟ್ ಮಾಡಬಹುದು. ಟ್ರಯಾಂಗಲ್ ಅಂದ್ರೆ ಎಷ್ಟು ಸೈಡ್ಸ್ ಇದೆ, 8 ಸೈಡ್, 10 ಸೈಡ್ಸ್, 6 ಸೈಡ್ಸ್, 3 ಸೈಡ್ಸ್ ಅಂತ ಇದಾವು. ಹಾಗಾದ್ರೆ ಆಂಗಲ್ಸ್ ಗಳು ಎಷ್ಟು, ಸಾರಿ ಸೈಡ್ಸ್ ಗಳು 3 ಸೈಡ್ಸ್. ಲಾಸ್ಟ್ ಹೌದಾ. ನೆಕ್ಸ್ಟ್ ಡೆಕಾಗಾನ್ ಅಂತ ಇದೆ ಹೌದಾ. ಸೊ ನಾನು ಇಲ್ಲಿ 12 ಚೂಸ್ ಮಾಡ್ತೇನೆ ಹೌದಾ. ಸೊ ಎಷ್ಟಾಯ್ತು ನೋಡ್ರಿ, ಇಲ್ಲಿ 12 ಸೈಡ್ಸ್, 8 ಸೈಡ್ಸ್, 4 ಸೈಡ್ಸ್, 10 ಸೈಡ್ಸ್ ಅಂತ ಇದೆ. ಡೆಕಾ ಅಂದ್ರೆ ಏನು, ಡೆಕಾ ಅಂದ್ರೆ 10. ಸೊ ನಮಗಲ್ಲಿ ಹೆಸರಿನ ಮೇಲೆನೆ ನಾವು ಸೈಡ್ಸ್ ಗಳನ್ನ ಐಡೆಂಟಿಫೈ ಮಾಡಬಹುದು. ಹಾಗಾಗಿ ನಾನು ನಿಮ್ಗೆ ಇದನ್ನ ಆಕ್ಟಿವಿಟಿಯನ್ನ ತೋರಿಸ್ತಾ ಇದ್ದೀನಿ ಹೌದಾ. ಸೊ ಡೆಕಾಗಾನ್ ಮೀನ್ಸ್ 10 ಸೈಡ್. ಕರೆಕ್ಟ್ ಹೌದಾ. ಕರೆಕ್ಟ್ ಓಕೆ. ಸೊ ಇದು ಇವತ್ತಿನ ನಿಮ್ಮ ಒಂದು ಟಾಪಿಕ್ ಆಗಿತ್ತು. ಸಮ್ ಆಫ್ ನಾವ್ ಇವತ್ತೇನ ಕಲ್ತಿದ್ವಿ ಹೇಳ್ರಿ, ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ಸ್ ಆಫ್ ಪಾಲಿಗಾನ್ ಅನ್ನ ಕಲ್ತೀವಿ, ಸ್ವಲ್ಪ ಎಕ್ಸರ್ಸೈಸ್ ಅನ್ನ ಕಲ್ತೀವಿ. ಸೊ ಇದ್ರ ಮೇಲೆ ಎಕ್ಸ್ಟೀರಿಯರ್ ಆಂಗಲ್ಸ್ ಗಳನ್ನ ಯಾವ ರೀತಿ ನಾವು ಹೌ ಟು ಕ್ಯಾಲ್ಕುಲೇಟ್ ಅಂಡ್ ಹೌ ಟು ಫೈಂಡ್ ಎಕ್ಸ್ಟೀರಿಯರ್ ಆಂಗಲ್ ಆಫ್ ದ ಪಾಲಿಗಾನ್ ಅಂಡ್ ಸಮ್ ಆಫ್ ದ ಎಕ್ಸ್ಟೀರಿಯರ್ ಆಂಗಲ್ ಆಫ್ ಪಾಲಿಗಾನ್ ಅನ್ನೋದು ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಈ ಒಂದು ಟಾಪಿಕ್ ನೀವು ಎಲ್ಲರೂ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಿ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಜೈ ಜೈ ಕರ್ನಾಟಕ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು.